ಲೇ ಏನ್ ಯೋಚನೆ ಮಾಡ್ತಿದ್ಯಾ? ಅಷ್ಟೊತ್ತಿಂದ ಬೆಲ್ ರಿಂಗ್ ಆಗ್ತಿದೆ. ಅಮ್ಮ ಸಾರಿ ಅಮ್ಮ. ನಾ ಒಳಗಿಂದ ಬರ್ಬೇಕಾ? ಯಾವಾಗ ನೋಡು ಏನಾದ್ರೂ ಒಂದು ಯೋಚನೆ ಮಾಡ್ತಾ ಕೂತಿರು. ಅಮ್ಮ ಅಕ್ಕ ಭಾವ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಒಂಚೂರು ಕೆಲಸ ಇದೆ. ಯಾ ಶೋರ್ ಹೋಗ್ಬಾ. ಥ್ಯಾಂಕ್ಸ್ ಅಳಿ ಅಂದ್ರೆ. ಥ್ಯಾಂಕ್ಸ್ ಯಾಕೆ? ಏನಿಲ್ಲ, ನಮ್ಮ ಭೂಮಿನ ಮನೆಗೆ ಕಳಿಸ್ಕೊಡಿ ಅಂದಾಗ ನೀವೆಲ್ಲ ಆಗಲ್ಲ ಅಂದ್ಬಿಡ್ತಿರೋ ಅಂತ ಹೆದರ್ಬಿಟ್ಟಿದ್ದೆ. ಆದರೆ ಈಗ ನೀವೇ ಜೊತೇಲಿ ಕರ್ಕೊಂಬಂದು ಬಿಟ್ಟು ಹೋಗ್ತಾ ಇದ್ದೀರಾ ಅಂದಾಗ ತುಂಬ ಖುಷಿ ಆಗ್ತಾ ಇದೆ. ಬಟ್ ನನಗೆ ಖುಷಿ ಇಲ್ವೇ? ನಾನು ಇಲ್ಲೇ ಇದ್ರು ನನ್ನ ಮನಸ್ಸೆಲ್ಲ ಇವ್ರ ಜೊತೆನೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಳಿ ಅಂದರೆ, ಆಷಾಢ ಮುಗಿತಾ ಇರೋ ಹಾಗೆ ಒಂದು ನಿಮಿಷನೂ ವೇಸ್ಟ್ ಮಾಡೋದಿಲ್ಲ. ಮತ್ತೆ ನನ್ನ ಮಗಳನ್ನ ಇಲ್ಲಿಂದ ಅಲ್ಲಿಗೆ ಪಾರ್ಸಲ್ ಮಾಡಿಬಿಡ್ತೀನಿ. ಓಕೆನಾ? ಅದರಲ್ಲಿ ಏನಿದೆ, ಇವರು ಆರಾಮಾಗಿ ಇಲ್ಲಿದ್ದು ಬರಲಿ, ನಂದು ಯಾವ ಅಬ್ಜೆಕ್ಷನು ಇಲ್ಲ. ಆ್ಯಕ್ಚುಲಿ ಕೆಳಗಡೆನೇ ಡ್ರಾಪ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಮೇಲ್ಗಡೆ ಬರೋದಕ್ಕೆ ಒಂದು ರೀಸನ್ ಇದೆ. ಏನು ಹೇಳಿ ಅಳಿ ಅಂದರೆ? ಅದು ಕೆಳಗಡೆ ಬರ್ತಿದ್ದಾಗೆ ನೀವು ಅವತ್ತು ಅವರೆಕಾಳು ಉಪ್ಪಿಟ್ಟು ಮಾಡಿದ್ರಿ ನೋಡಿ, ಅದು ಜ್ಞಾಪಕಕ್ಕೆ ಬಂತು. ಸೊ ಇಲ್ಲಿಗೆ ಬಂದರೆ ಏನಾದರೂ ಸಿಗ್ಬೋದು, ನಿಮ್ಮ ಕೈ ರುಚಿನ ಮತ್ತೆ ಅನುಭವಿಸ್ಬೋದು ಅಂದ್ಕೊಂಡು ಬಂದೆ. ಅಂದರೆ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಮೇಲ್ಗಡೆ ಬಂದಿಲ್ಲ, ಅವರೇ ಕಾಳು ಉಪ್ಪಿಟ್ಟು ಸಿಗುತ್ತೆ ಅಂತ ಬಂದರು. ನೋಡ್ತೀನಿ ನಿಮ್ಮನ್ನ ಇರಿ. ಒಳ್ಳೆ ಕೆಲಸ ಮಾಡಿದ್ರಿ ಅಳಿ ಅಂದರೆ. ಆದರೆ ಈಗ ಸೀಸನ್ ಇಲ್ವಲ್ಲ, ಹಾಗಾಗಿ ಅವರೆಕಾಯಿಯ ಸೊಗಡಿರೋದು ಸಿಕ್ಕೋದಿಲ್ಲ. ಆದರೆ ನಿಮಗೆ ಅಷ್ಟೇ ರುಚಿಯಾಗಿರೋ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹೌದಾ? ಬನ್ನಿ ಅಳಿ ಅಂದರೆ. ಬನ್ನಿ 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 ಭೂಮಿಕಾ. ಬನ್ನಿ ಅಳಿ ಅಂದರೆ, ಬನ್ನಿ ಕೂತ್ಕೊಳ್ಳಿ. ನಿಧಾನ ತಗೊಳ್ಳಿ ಅಳಿ ಅಂದರೆ. ಹೇಗಿದೆ? ಗ್ರೇಟ್. ನಿಮ್ಮ ಕೈ ರುಚಿಯಿಂದ ಕೇಳಬೇಕಾ? ಥ್ಯಾಂಕ್ ಯು ಅಳಿ ಅಂದರೆ. ನೀವು ಇಷ್ಟು ಸಂತೋಷವಾಗಿ ತಿನ್ನೋವಾಗ ಮಾಡೋರ್ಗೊಂದು ಹುಮ್ಮಕ್ಕು. ಮೊಬೈಲ್ ಕಾಣಿಸ್ತಲ್ಲ? ಅದು ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಯಾಕೇನಾಯ್ತು? ಏನಿಲ್ಲ ಕಂದ, ಗಾಬರಿ ಆಗ್ಬೇಡ. ಒಂದು ಸ್ವಲ್ಪ ಮೈಕೈ ನೋವು ಅಂತಿದ್ರು, ಅದಕ್ಕೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸರಿ ಹಾಗಾದ್ರೆ. ಜಿಯೋ ಮತ್ತು ಮಹಿಮಾ ಆಫೀಸ್ಗೆ ಹೋಗಿದ್ದಾರಾ? ಆಫೀಸ್ಗೆ ಹೋಗಿದ್ದಾರೆ ಅಳಿ ಅಂದರೆ. ಇನ್ನೊಂದು ಸ್ವಲ್ಪ ತಗೊಳ್ಳಿ. ಏನು ಅಳಿ ಅಂದರೆ? ದಯವಿಟ್ಟು ಸಾಕು. ಮತ್ತೆ ಅವಲಕ್ಕಿ ಸೂಪರ್ ಆಯಿತು. ನಾನು ಹೊರಡ್ತೀನಿ. ಮಾವನ್ನ, ಜೀವನ, ಮಹಿಮಾನ ಕೇಳಿದೆ ಅಂತೀರಿ. ಖಂಡಿತ. ಭೂಮಿಕಾ. ಗೌತಮರ ಒಂದು ನಿಮಿಷ. ಹಾಂ ಹೇಳಿ. ಏನಿಲ್ಲ. ಏನಿಲ್ವಾ? ನೀವು ಹೋಗೋಕೆ ಮುಂಚೆ ನಿಮ್ಗೊಂದ್ಸಲ ಹಗ್ ಮಾಡಬೇಕು ಅಂತ ಅನಿಸ್ತಿದೆ. ಆದರೆ ಏನು ಮಾಡಲಿ, ಅಮ್ಮ ಇದ್ದಾರೆ. ಏನ್ರಿ? ಐ ಮಿಸ್ ಯು. ಮಿಸ್ ಯು. ಮಿಸ್ ಯು. ಸರಿ, ಟೇಕ್ ಕೇರ್ ಆ್ಯಂಡ್ ಫೋನು ಮೆಸೇಜು ಮಾಡ್ತಾರೆ. ನೀವು ಮರಿಬೇಡಿ. ಖುಷಿಯಾಗಿ ಕಳಿಸ್ಕೊಡ್ರಿ. ಬಾಯ್. ಬಾಯ್. ಅತ್ತೆ ಬಾಯ್. ಬಾಯ್ ಅಳಿ ಅಂದರೆ. ಅಳಿಯಂದ್ರ ಅಟ್ಯಾಚ್ಮೆಂಟ್ ನೋಡ್ತಾ ಇದ್ರೆ ಅಮ್ಮನವ್ರನ್ನ ಆಷಾಢಕ್ಕೆ ಕರ್ಸ್ಕೊಂಡಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಏನೇನೋ ಮಾತಾಡ್ತೇನೆ. ಹೌದೌದು, ಲಗೇಜ್ ಇಡು ಒಳಗೆ. ಸ್ವಲ್ಪ ತಿಂಡಿ ತಿನ್ನೆ. ಬೇಡ, ನಂಗೆ ಅಶ್ವಿಲ್ಲ.
ಪಾರ್ಥ ಬ್ರೋ ನಿನ್ನೆಯಿಂದ ನಿನ್ನ ನೋಡ್ತಾನೆ ಇದ್ದೀನಿ, ಕಂಪ್ಲೀಟ್ ಡಲ್ ಆಗಿದ್ಯಾ. ಯಾಕೋ, ಏನಾಯ್ತು? ಹೇಳಿದ್ನಲ್ಲ ಬ್ರೋ, ಎಷ್ಟು ಸತಿ ಹೇಳಿ. ಈಗ ಎಲ್ಲರೂ ಈ ಥರ ಬಂದು ಪದೇ ಪದೇ ಕೇಳ್ತಾ ಇದ್ರೆ ನಂಗೆ ಒಂಥರ ಟಾರ್ಚರ್ ಆಗುತ್ತೆ. ಓಕೆ ಫೈನ್, ಲಿವ್ ಇಟ್. ಜಾಸ್ತಿ ಫೀಲ್ ಮಾಡ್ಕೋಬೇಡ ಪಾರ್ಥ. ಯು ಆರ್ ಮೈ ಬ್ರದರ್ ಮ್ಯಾನ್. ಆ ಒಂದು ಸೆಂಟಿಮೆಂಟಿಂದ ಕೇಳ್ತಾ ಇದ್ದೀನಿ, ಫೀಲ್ ಆಗ್ಬೇಡ. ಓಕೆ ಪಾರ್ಥ, ನನ್ನ ಹತ್ರ ಒಂದು ಐಡಿಯಾ ಇದೆ. ಇಬ್ರು ಹೊರಗಡೆ ಹೋಗೋಣ, ಒಳ್ಳೆ ಪಬ್ಗೆ ಹೋಗಿ ಲೈಟಾಗಿ ಚಿಲ್ ಆಗಿ. ಜೈ ಬ್ರೋ ಪ್ಲೀಸ್ ಮ್ಯಾನ್, ಅದೆಲ್ಲ ಏನೂ ಬೇಕಾಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ನಾರ್ಮಲ್. ಏಯ್, ನೀನು ಅಬ್ನಾರ್ಮಲ್ ಅಂತ ಯಾರು ಹೇಳಿದ್ದೀಗ? ಹಾಂ ಪಾರ್ಥ, ನಾನು ಜಸ್ಟ್ ಕ್ಯಾಶುಯಲ್ ಆಗಿ ಕರಿತಾ ಇದ್ದೀನಿ. ಬಾ, ಹಾಗೆ ಹೊರಗಡೆ ಸುತ್ತಾಡ್ಕೊಂಬರೋಣ, ಒಂಚೂರು ಖುಷಿ ಅನ್ಸುತ್ತೆ, ನಿನಗೂ ಚೇಂಜ್ ಅನ್ಸುತ್ತೆ. ಆ್ಯಂಡ್ ನಾವಿಬ್ರು ಹ್ಯಾಂಗ್ ಔಟ್ ಆಗಿ ಯಾವ ಕಾಲ ಆಯಿತೋ ಅದಕ್ಕೆ ಕರಿತಾ ಇದ್ದೀನಿ. ಹೋಗೋಣ. ಜೈ ಬ್ರೋ ಪ್ಲೀಸ್, ನಂಗೆ ಫೋರ್ಸ್ ಮಾಡಬೇಡ. ನಂಗೆ ಎಲ್ಲೂ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಮ್ಯಾನ್. ನಾರ್ಮಲ್ ಆಗಿದ್ದೀನಿ ಅಂತ್ಯ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟ್ ಇಲ್ಲ ಅಂತ್ಯ. ನಿನ್ನ ಬಿಹೇವಿಯರಿಂದ ನನಗೆ ನೀಟಾಗಿ ಗೊತ್ತಾಗ್ತಾ ಇದೆ, ನೀನೇನೋ ಹೈಡ್ ಮಾಡ್ತಿದ್ದೆ. ನಿನ್ನ ಪಬ್ಗೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಲ್ಲ. ಒಂಚೂರು ಡ್ರಿಂಕ್ ಆಗ್ದಾಗ್ಲಾದ್ರೂ ಸತ್ಯನ ಬಾಯಿ ಬಿಡ್ತೀಯೇನೋ ಒಂದು ಚಿಕ್ಕ ಆಸೆ ಅಷ್ಟೇ. ಮನ್ಸಲ್ಲ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಲ್ಲ, ಯಾಕೆ? ಕಮ್ ಆನ್, ಟೆಲ್ ಮಿ ವಾಟ್ ಇಟ್ ಇಸ್. ಜೈ ಬ್ರೋ ಪ್ಲೀಸ್, ಜೈ ಬ್ರೋ ನೋಡು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಇದ್ರೆ ನಾನು ಹತ್ರ ಹೇಳ್ಕೊತೀನಿ, ಓಕೆನಾ? ನಾವು ಜಸ್ಟ್ ಲೀವ್ ಮಿ ಅವನು. ಆಯ್ತು ಬಿಡಪ್ಪ, ಓಕೆ ಫೈನ್, ಕೂಲ್, ರಿಲ್ಯಾಕ್ಸ್. ನಾನು ನಿನಗೆ ಜಾಸ್ತಿ ಹಿಂಸೆ ಕೊಡೋದಿಲ್ಲ. ನಿನಗೆ ಯಾವಾಗ ಫ್ರೀ ಅನ್ಸುತ್ತೋ, ಯಾವಾಗ ನಿನ್ನ ಮೈಂಡು ರಿಲ್ಯಾಕ್ಸ್ಡ್ ಅನ್ಸುತ್ತೋ ಆವಾಗ ನೀನೇ ಬಂದು ನನ್ನ ಹತ್ರ ಹೇಳು. ಅಲ್ಲಿವರೆಗೂ ನಾನು ಟಾರ್ಚರ್ ಕೊಡಲ್ಲ. ಬಟ್ ಪಾರ್ಥ, ಈ ಜೈ ಬ್ರೋ ನಿನ್ನ ಜೊತೆ ಯಾವಾಗಲೂ ಇರ್ತಾನೆ. ಅದು ಎಂಥ ದೊಡ್ಡ ಪ್ರಾಬ್ಲಮ್ ಆಗಿರಲಿ, ಏನೇ ಆಗಿರಲಿ, ಎಲ್ಲದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇರುತ್ತೆ. ನಾನು ನಿನ್ನ ಬ್ರದರ್ ಅಲ್ವ, ನಿನ್ನ ಮೇಲೆ ನನಗೆ ಕನ್ಸರ್ನ್ ಇರೋದಿಲ್ಲ. ಆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ನೆನಪಿರಲಿ. ನೀನು ಖುಷಿಯಾಗಿರ್ಬೇಕು ಪಾರ್ಥ. ಏನಿದ್ರು ನನ್ನ ಹತ್ರ ಹೇಳ್ಕೊ, ಆಯ್ತಾ? ಜೈ ಬ್ರೋ ಐ ಆಮ್ ರಿಯಲಿ ಸಾರಿ. ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಮ್ಯಾನ್. ಡೋಂಟ್ ಮೈಂಡ್. Hey, come on, man. I love you. But more than love you, I hate you, Partha. ನೀನು ನನ್ನ ತಮ್ಮನೇ ಆಗಿರ್ಬೋದು, but you are always my dushman. ಗುಡ್ ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್. ಇಲ್ಲಿ ಹಂಗೆ ಏಯ್ ತಿರುಗಬೇಡ, ಹಂಗೇರು. ಏನು ಹಂಗೆ ನೋಡ್ತಾ ಇದೆಯಾ? ಏನು ಗೆಳೆಯ ಇದು? ನಿನ್ನ ಕಣ್ಣು ಮುಖ ಈ ಪಾಟಿ ಹೊಳಿತಾ ಇದೆ. ನನ್ನ ಸರ್ವಿಸ್ನಲ್ಲೇ ಇಷ್ಟು ಹೊಡೆದಿದ್ದು ನಾನು ನೋಡಿಲ್ಲ ಕಣ. ಬಿರು ಅಂತ ಹೊಳಿತಾ ಇದೆಯಲ್ಲ. ಬರ್ತಾ ಹೆಂಗ್ ಬಾಯಿ ಆಗ್ತಾ ಇದೆಯಾ ನೀನು? ಏಯ್ ಸಾಕು ಸುಂದರ. ಬಂದ ತಕ್ಷಣ ಶುರು ಹಚ್ಕೊಂಡ. ನಾನೇನು ಬಲ್ಬಾ ಟ್ಯೂಬ್ಲೈಟಾ ಹೊಳೆಯೋದಕ್ಕೆ? ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ, ತಲೆ ಇರಲ್ಲ, ಬುಡ ಇರಲ್ಲ. ಇಲ್ಲಪ್ಪ, ನಮ್ಮ ತಾಯಿನ ವಿಷಯನ ಹೇಳ್ತಾ ಇದ್ದೀನಿ. ಇದರಲ್ಲಿ ಮರ ಹಚ್ಚೋ ಕಾರ್ಯಕ್ರಮ ಏನಿಲ್ಲ ಕಣ. ನಿಜವಾಗ್ಲೂ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ಯಾ ಕಣ. ಇದು ನನ್ನ ಕಾಂಪ್ಲಿಮೆಂಟ್, ಮನಸ್ಸಾರೆ ಹೇಳ್ತಾ ಇದ್ದೀನಿ ಕಣ. ಇವೆಲ್ಲ ಏನು ಅತ್ತಿಗೆ ಪ್ರಭಾವನ? ಕರೆಕ್ಟು, ಅದೇನೆ. ಡೇ ಬೈ ಡೇ ಒಳ್ಳೆ ಹುಣ್ಣಿಮೆ ಚಂದ್ರನ ಥರ ಕಾಣಿಸ್ತಾ ಇದೆಯಲ್ಲೋ. ಅದೇನು ಇಷ್ಟು ಜನ ಅಮಾವಾಸ್ಯೆ ಚಂದ್ರನ ಥರ ಕಾಣಿಸ್ತಾ ಇದ್ನಾ? ಬೇಡ ಅನ್ನೋದು, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅನ್ನೋದಕ್ಕೆ ಚಂದ್ರನ ಹೋಲಿಸ್ಕೊಂಡು ಹೇಳಿದೆ ಅಷ್ಟೇ. ಆಯ್ತು ಬಿಡ, ನಾನು ಜೋಕ್ ಮಾಡಿದೆ ಅಷ್ಟೆ. ನೀನು ಜೋಕ್ ಮಾಡ್ದ? ಜೋಕ್ ಮಾಡೋದನ್ನ ಬೇರೆ ಕಲ್ತ್ಬಿಟ್ಟ. ಅದು ಕರೆಕ್ಟ್ ಏನಪ್ಪ, ಮದುವೆ ಆದ ಗಂಡಸರೆಲ್ಲ ಒಂಥರ ಜೋಕರ್ಗಳೇನೆ. ಅದರಲ್ಲಿ ನಿಮ್ಮೂರಲ್ಲಿ ಹೆಂಗೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆಯೋ? ನಿಮ್ಗೆ ಯಾವುದು ಊರು? ಇದೇ ಊರು. ನಂದು ಇದೇ ಊರು. ನನ್ನ ಮಗನೇ, ನೀನು ಏನು ಹೇಳ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ನೀನು ಡಿಕ್ಷನರಿನಲ್ಲಿ ಸಿಂಗಲ್ ಮೀನಿಂಗ್ ಅನ್ನೋದೇ ಇಲ್ಲ, ಬರೀ ಡಬಲ್ ಮೀನಿಂಗು, ಗಲೀಜ್ ಮಾತು. ನೋಡ, ಇನ್ನೊಂದು ತಿಂಗಳು ಈ ಥರದ ಟಾಪಿಕ್ ಎಲ್ಲ ಮಾತಾಡೋಂಗಿಲ್ಲ, ಯಾವ ತಲೆಹರಟೇನೂ ಇಲ್ಲ, ಎಲ್ಲ ಬ್ಯಾನ್. ಏನೋ ಇದ್ದಕ್ಕಿದ್ದಂಗೆ ದಿಢೀರಂತೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದೀರಾ? ಯಾವ ಖುಷಿಗೆ? ಅದೇನೋ ಆಷಾಢ ಅಂತಲ್ಲಪ್ಪ, ಅದಕ್ಕೆ ಭೂಮಿಕಾ ಅವ್ರನ್ನ ಅವ್ರ ತಾಯಿ ಮನೆಗೆ ಕಳಿಸಿದ್ದೀನಿ. ಹಾಗಾಗಿ ಈ ತಿಂಗಳಾಗೆಲ್ಲ ಏನನ್ನ ಮಾತಾಡೋಂಗೇ ಇಲ್ಲ. ಕಳಿಸ್ಬಿಟ್ಟ? ನಿಜವಾಗ್ಲೂ ಅದಕ್ಕೆಂತವ್ರು ಕಳಿಸ್ಬಿಟ್ಟ? ಹೇಳಿದ್ನಲ್ಲ, ಮತ್ತೆ ಕೇಳ್ತಾ ಇದೆಯಾ ಕಳಿಸ್ಬಿಟ್ಟೆ ಅಂತ? ಅಲ್ಲ, ಯಾಕೆಂದ್ರೆ ನಿಮ್ಮಿಬ್ಬರ ಮಧ್ಯೆ ಆ ಪಾರ್ಟಿ ಅಟ್ಯಾಚ್ಮೆಂಟ್ ಇತ್ತಲ್ಲಪ್ಪ, ಒಬ್ಬರನ್ನೊಬ್ರು ಬಿಟ್ಟಿರ್ಲಾರ್ದಷ್ಟು. ಅದಕ್ಕೆ ಕೇಳಿದೆ ಅಷ್ಟೆ. ನಿನಗೆ ಬೇಜಾರು ಗೀಜಾರು ಏನು ಆಗ್ತಾ ಇಲ್ವೋ? ಇದರಲ್ಲಿ ಬೇಜಾರೇನೋ ಬಂತು.
ಅವರೇ ದೇಶಾಂತರ ಹೋಗ್ತಾ ಇದ್ದಾರಾ? ಅಮ್ಮನ ಮನೆಗೆ ಹೋಗಿದ್ದಾರೆ, ಅದು ಒಂದು ತಿಂಗಳ ಮಟ್ಟಿಗೆ. ಮತ್ತು ವಾಪಸ್ ಬರ್ತಾರಲ್ವೇನಾ? ಕರೆಕ್ಟ್ ಅಲ್ವಾ, ಬರ್ತಾರಲ್ವಾ, ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಇನ್ಫ್ಯಾಕ್ಟ್ ಹೆಂಡತಿ ತವ್ರ ಮನೆಗೆ ಹೋದ್ರೆ ಗಂಡಸರು ಹಬ್ಬ, ದೀಪಾವಳಿ ಹಬ್ಬ ಮಾಡ್ಬೇಕಣ. ಇದೇ ಖುಷಿಗೆ ಇವತ್ತೊಂದು ಪಾರ್ಟಿ ಮಾಡ್ಬಿಡೋಣ. ಅಲ್ಲ, ಯಾಕೆಂದ್ರೆ ನಿನಗ ಭಾಗ್ಯ ಇದೆಯಪ್ಪ, ಪಾರ್ಟಿ ಮಾಡೋಣ. ನನಗ ಭಾಗ್ಯ ಇಲ್ವೇ? ನನ್ನ ಹಣೆ ಬರೋಕ್ಕೆ ಮದುವೆ ಆದಾಗಿಂದ ಇವತ್ತಿನವರೆಗೂ ನಮ್ಮವಳಿಗೆ ಆಷಾಢನೂ ಇಲ್ಲ, ಶ್ರಾವಣನೂ ಇಲ್ಲ. 365 ದಿವಸ ಅವಳು ಹಿಂದೆನೇ ಬಿದ್ದಿರಬೇಕು, ಅವಳು ಹೇಳ್ದಂಗೆ ಕೇಳ್ತಾ ಇರಬೇಕು. ಅಷ್ಟು ಮಾಡಿದ್ರು ಉಗಿಸ್ಕೊಳ್ಳೋದಂತೂ ತಪ್ಪಿಲ್ಲ ಕಣಪ್ಪ. ಆದರೆ ನಿಂಗಂಗಲ್ವೇ, ಎಲ್ಲದಕ್ಕೂ ಪರ್ಮಿಷನ್ ಗ್ರಾಂಟೆಡ್. ಕೇಳ್ತಾ ಇದ್ದೀನಿ, ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಳೋದು ಬೇಡ, ಒಂದು ಪಾರ್ಟಿ ಮಾಡ್ಬಿಡೋಣ. ಓಕೆ, ಡನ್. ಸೂಪರ್ ಗೆಳೆಯ. ಇದ್ದೋಗೋ, ಕೆಲಸ ನೋಡೋಗೋ. ರೀ ಅಕ್ಕಿ ತಂಗಿ, ರೀ ಅಪೇಕ್ಷಾ, ಪಾರ್ಥ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಕಷ್ಟ ಆಗ್ಬಿಡತ್ತೆ. ಓಕೆ ಓಕೆ ಓಕೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ತಂದೆ ಮತ್ತೆ ಏನಾದರೂ ಅಂದ್ರ? ಅವ್ರೇನೂ ಹೇಳ್ತಾನೆ ಇಲ್ಲ, ಇದ್ರ ಬಗ್ಗೆ ಏನೂ ಮಾತೇ ಆಡ್ತಾ ಇಲ್ಲ. ಅವ್ರು ಏನು ಯೋಚನೆ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಚಿಟ್ಟು ಹಿಡ್ದು ಹೋಗ್ತಾ ಇದೆ. ನನಗೆ ಟೆನ್ಷನ್ ಆಗ್ತಾ ಇದೆ. ಹುಚ್ಚಿಡಿಯೋದೊಂದು ಬಾಕಿ. ಲೈಕ್ ಟೋಟಲಿ ಬ್ಲ್ಯಾಂಕ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪಾರ್ಥ. ಓಕೆ ಓಕೆ ಓಕೆ, ಸಮಾಧಾನ ಮಾಡ್ಕೊಳ್ಳಿ. ರೀ ಅದಕ್ಕೆ ತಂಗಿ, ಬಿ ಸ್ಟ್ರಾಂಗ್. ನೋಡಿ, ನೀವು ಈ ಥರ ರಿಯಾಕ್ಟ್ ಮಾಡಿದ್ರೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ, ನಾನು ಯಾವತ್ತೂ ಕೂಡ ನಿಮ್ಮನ್ನ ಈ ಥರ ಎಲ್ಲ ನೋಡೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನಿಂದಾಗಿ ನೀವೆಲ್ಲ ನೋವು ಅನುಭವಿಸೋ ಥರ ಆಯಿತು. ಇಲ್ಲ ಪಾರ್ಥ, ಇದರಲ್ಲಿ ನನ್ನ ಪಾಲು ಇದೆ. ತಪ್ಪೆಲ್ಲ ನಂದು. ನನ್ನಿಂದಾನೇ ಇಷ್ಟೆಲ್ಲ ಆಗಿರೋದು. ಓಕೆ ಓಕೆ ಓಕೆ, ನೋಡಿ, ನೀವು ಮತ್ತೆ ಅಳ್ಬೇಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಆಗೋದೇನೋ ಆಗೋಗಿದೆ, ಬಟ್ ನಾವಿಬ್ಬರು ಸೇರಿ ಏನಾದರೂ ಒಂದು ಮಾಡೋಣ. ಆದರೆ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಮತ್ತೆ ಅಳ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ಬಂದು ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ. ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ತೀನಿ, ಓಕೆನಾ? ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ನಮ್ಮ ಸ್ಟೋರಿ ಏನು ಅನ್ನೋದನ್ನು ಅವ್ರಿಗೆ ಕಂಪ್ಲೀಟಾಗಿ ಹೇಳ್ತೀನಿ. ಆದರೂ ಅವ್ರಿಗೆ ಅದು ಒಪ್ಕೊಳ್ಳಿಲ್ಲ ಅಂದರೆ ಅವ್ರ ಕೈಕಾಲು ಹಿಡ್ದಾದ್ರೂ ಪರವಾಗಿಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ನನಗೆ ನೀವು ಬೇಕು, ನನ್ನ ಪ್ರೀತಿ ಮುಖ್ಯ. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ತೀನಿ. ಆದರೆ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ರಿ. ಹಾಂ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ತಂದೆ ಹತ್ರ ಬಂದು ಮಾತಾಡೋ ಜವಾಬ್ದಾರಿ ನಂದು, ಓಕೆನಾ? ಅಯ್ಯೋ ಬೇಡ ಪಾರ್ಥ. ಅಪ್ಪ ಆಲ್ರೆಡಿ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವರಿಷ್ಟು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅವ್ರ ಕೋಪ ಮತ್ತೆ ಜಾಸ್ತಿ ಆದರೆ ಅದ್ರ ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ. ಅವ್ರ ಹೆಲ್ತ್ ಬೇರೆ ಸರಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇನು ಮಾಡೋದಕ್ಕೆ ಹೋಗಬೇಡಿ. ಅಲ್ಲ ಅದಕ್ಕೆ ತಂಗಿ, ಇಷ್ಟೆಲ್ಲ ಆಗ್ತಿದ್ರು ನಾನು ಸುಮ್ಮನೆ ನೋಡ್ಕೊಂಡು ಕೂತ್ಕೋಬೇಕಾ? ಏನು ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ. ಏನು ಮಾಡಿದೆ ನಾನು ಹೇಗ್ರಿ ಸುಮ್ಮನೆ ಇರಲಿ? ನಾನು ಸುಮ್ಮನೆ ಇದ್ರೆ ಆಮೇಲೆ ನಮ್ಮ ಪ್ರೀತಿ ಗತಿ ಏನು? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನೀವು, ಇನ್ನೊಂದು ಕಡೆ ನನ್ನ ಮನೆಯವರು. ಪಾರ್ಥ, ನಂಗೆ ಸ್ವಲ್ಪ ಟೈಮ್ ಕೊಡಿ, ಓಕೆ? ಅಪ್ಪನ ಹತ್ರ ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಅದಕ್ಕೆ ತಂಗಿ, ನೀವು ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಒಪ್ಕೋತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅವ್ರಿಗೆ ನಂಬಿಕೆ ಬರಬೇಕಾಗಿರೋದು ನನ್ನ ಮೇಲೆ. ನನ್ನನ್ನು ಅವ್ರು ಓಕೆ ಮಾಡ್ಕೋಬೇಕು. ಅದಕ್ಕೆ ನಾನು ಅವ್ರಿಗೆ ಓಕೆ ಆಗಬೇಕು. ನಾನೇ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಬೇಡ ಪಾರ್ಥ, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ನಾವು ಮೊದಲೇ ಈ ವಿಷಯನ ಅವ್ರಿಗೆ ಹೇಳಬೇಕಾಗಿತ್ತು. ಹೇಳ್ದೇನೆ ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ. ಅವ್ರಿಗೆ ಅದಕ್ಕೆ ನಮ್ಮ ಮೇಲೆ ಕೋಪ ಬಂದಿರೋದು. ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ರಲ್ಲ ಅಂತ. ನಾವು ಅವ್ರು ನಮ್ಗೇನೇ ಬೈದ್ರು, ಒಂದು ಏಟು ಹೊಡೆದ್ರೂ ನಾವು ಅದನ್ನ ಸಹಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ತಪ್ಪು ಮಾಡಿರೋದು ನಾವಲ್ವಾ? ತಪ್ಪಾಗಿದೆ ನಿಜ,
ಬಟ್ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡೋಣ. ಪ್ರೀತಿ ಮಾಡೋದು ತುಂಬ ಈಸಿ ಅಂತ ಅನಿಸ್ತಾ ಇತ್ತು, ಆದರೆ ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟ ಪಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಪಾರ್ಥ, ಯಾರಾದ್ರೂ ನೋಡಿದ್ರೆ ಕಷ್ಟ, ನಾನು ಹೊರಡ್ತೀನಿ. ಹುಷಾರು. ಹಾಯ್ ಅಪ್ಪಿ, ಹೋದ ಕೆಲಸ ಮುಗಿತಾ? ಹಾಂ, ಮುಗಿತು. ಏ ನಿಂತ್ಕೋ, ಏನಾಯ್ತು? ಯಾಕೆ ಇಷ್ಟೊಂಡಲ್ ಆಗಿದೆಯಾ? ನಾನಾ? ಇಲ್ವಲ್ಲ, ಐ ಆಮ್ ಫೈನ್. ಏ ನಿನ್ನ ಮಾತಿಗೂ ನಿನ್ನ ಮುಕ್ಕಿಗೂ ಒಂದಕ್ಕೊಂದು ಲಿಂಕೇ ಇಲ್ಲ. ನಾನು ಆರಾಮಾಗಿದ್ದೀನಿ ಅಂತ ಮಾತಲ್ಲಿ ಹೇಳ್ತಿದ್ಯಾ, ಆದರೆ ಒಂದ್ಸಲ ಹೋಗಿ ಮುಖ ಕನ್ನಡಿಯಲ್ಲಿ ನೋಡ್ಕೊ, ಇಷ್ಟು ಡಲ್ ಹೊಡಿತಿದೆ ಅಂತ. ಏನಾಯ್ತು? ಏನೂ ಇಲ್ಲ ಅಕ್ಕ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡ ಅಪ್ಪಿ. ನಿನ್ನೆ ರಾತ್ರಿನೂ ನೀನು ಕಾಲ್ ಮಾಡಿಬಿಟ್ಟು ಅದು ಇದು ಅಂತ ಏನೇನೋ ಹೇಳಿ ಫೋನ್ ಕಟ್ ಮಾಡಿಬಿಟ್ಟೆ. ಬೆಳಿಗ್ಗೆ ನಾನು ಬಂದಾಗ ನನ್ನ ಜೊತೆ ನೀನು ಸರಿಯಾಗಿ ಮಾತಾಡಿಲ್ಲ. ಏನಾಗ್ತಿದೆ? ನೀನು ನಿಂದೆ ಆದ ಲೋಕದಲ್ಲಿ ಕಳೆದೋಗಿದ್ಯಾ. ಏನಾಗ್ತಿದೆ ಹೇಳು? ಏನು ಹೇಳು ಅಂದರೆ ಏನು ಅಂತ ಹೇಳಿ ಅಕ್ಕ. ನಾನು ಆರಾಮಾಗಿದ್ದೀನಿ, ಐ ಆಮ್ ಟೋಟಲಿ ಫೈನ್. ನೋ ಯು ಆರ್ ನಾಟ್ ಫೈನ್. ನೋಡು ಅಪ್ಪಿ, ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ನಿನ್ನ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾನು ನಿನ್ನ ಎರಡನೇ ತಾಯಿ ಅಂತ ನೀನು ಹೇಳೋದನ್ನು ಮರ್ತುಬಿಟ್ಯಾ? ಹಾಗಿರ್ಬೇಕಾದ್ರೆ ನೀನು ಹೇಗಿರ್ತೀಯ ಅಂತ ನನಗೆ ಗೊತ್ತಿರಲ್ವಾ? ಏನು ಪ್ರಾಬ್ಲಮ್ಮು ಕರೆಕ್ಟಾಗಿ ಹೇಳು. ಇನ್ನು ಹೇಗೆ ಹೇಳಿ? ನನಗೇನೂ ಪ್ರಾಬ್ಲಮ್ ಇಲ್ಲ. ನಾನು ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗಿ ಬರ್ತೀನಿ. ಅಪ್ಪಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಎಷ್ಟು ಕೇಳಿದ್ರು ನೀನು ಬಾಯಿ ಬಿಡ್ತಿಲ್ಲ. ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನನಗೆ ಅನ್ನಿಸ್ತಿಲ್ವಾ? ಏನು ಅಂತ ಉತ್ತರ ಕೊಡಲಿ ಅಕ್ಕ? ಈಗ ಹೇಳಿದ್ನಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ, ಅದೇ ಉತ್ತರ. ನೋಡು, ಯಾವಾಗಲೂ ಬೂ ಬೂ ಅಂತ ಬಾಲೆತ್ತರ ನನ್ನ ಹಿಂದೆನೇ ಸುತ್ತಾಡ್ತಿದ್ದೆ, ಇವತ್ತು ಅಕ್ಕ ಅಂತಿದ್ಯಾ. ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಿದ್ಯಾ? ನೋಡು, ಇದರಿಂದಲೇ ಗೊತ್ತಾಗುತ್ತೆ ದಟ್ ದೇರ್ ಇಸ್ ಸಮಥಿಂಗ್ ರಾಂಗ್. ನೀನು ನಾರ್ಮಲ್ ಆಗಂತೂ ಇಲ್ಲ. ಈಗ ನೀನಾಗಿ ನೀನೇ ಹೇಳ್ತೀಯಾ, ಇಲ್ಲ ನಾನು ಎಲ್ಲರನ್ನ ಕರೆದು ಅವ್ರ ಮುಂದೆ ಕೇಳ ಯಾವ್ದು ಬೆಟ್ರ್ ಅಂತ ನೀನೇ ಯೋಚನೆ ಮಾಡಿ. ಬೂ, ಐ ಆಮ್ ರಿಯಲಿ ಸಾರಿ. ಅದು ನಾನು ಸ್ವಲ್ಪ ವರ್ಕ್ ಪ್ರೆಷರಲ್ಲಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಅಸೈನ್ಮೆಂಟ್ಸು. ಅದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ನೂ ಮಿಸ್ ಮಾಡಿಕೊಂಡೆ. ಅದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗಿದೆ, ಅದಕ್ಕೆ ಮೂಡ್ ಆಫ್ ಆಗಿದೆ ಅಷ್ಟೇ. ಆರ್ ಯು ಶೋರ್? ನೀನು ಹೇಳ್ತಿರೋ ನಿಜಾನ? ಅದು ಬಿಟ್ಟರೆ ಇನ್ನೇನು ಇಲ್ಲ? ಐ ಆಮ್ ಶೋರ್. ನನಗೇನೂ ಆಗಿಲ್ಲ. ನೀನು ನನ್ನ ಬಗ್ಗೆ ಟೆನ್ಷನ್ ಮಾಡೋದನ್ನು ಬಿಟ್ಬಿಡು, ಓಕೆನಾ? ನಾನು ಹೋಗಿ ಫ್ರೆಶನ್ ಅಪ್ ಆಗಿ ಬರ್ತೀನಿ. ಓಕೆ, ರಿಲ್ಯಾಕ್ಸ್ ಆಗಿರು. ನೀಲ ಗಗನದೊಳು ನವಿಲು ಕುಣಿಯುತ್ತಿದೆ ನೋಡ, ನವಿಲು ಕುಣಿಯುತ್ತಿದೆ ನೋಡ. ನೀಲ ಗಗನದೊಳು ನವಿಲು ಕುಣಿಯುತ್ತಿದೆ ನೋಡ. ಅರೆ ವಾಣ, ಇವತ್ತೇನು ಇಷ್ಟು ಖುಷಿಯಾಗಿದ್ಯಾ? ಖುಷಿಯಾಗಿದೆ ಮತ್ತೆ ಬ್ರಹ್ಮಾನಂದ ಪರಮಾನಂದದಿತ್ತೆ. ನಿನ್ನ ಮುತ್ತಿನ ಸೊಸೆ ಅಲ್ಲಲ್ಲ, ಬುದ್ಧಿನ ಸೊಸೆ ತವ್ರ ಮನೆಗೆ ಪಾರ್ಸಲ್ ಆದ್ಲಲ್ಲ, ಅವಳಲ್ಲೇ ನಾವಿಲ್ಲೇ ಇನ್ನಮ್ಮನ್ನು ಹಿಡಿಯಾರಿಲ್ಲ. ನಾವು ಆಡಿದ್ದೆ ಆಟ, ಮಾಡಿದ್ದೆ ರೂಲ್ಸ್. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ. ಹೌದಣ್ಣ, ಇನ್ನು ಒಂದು ತಿಂಗಳು ನಮಗೆ ತಲೆನೋವಿರಲ್ಲ. ಅವಳು ವಾಪಸ್ ಬರೋ ತನಕ ನಾವು ಮೊದಲು ಹೇಗಿದ್ವೋ ಹಾಗೆ ನೆಮ್ಮದಿಯಾಗಿ ಆರಾಮಾಗಿರೋಣ. ಅವಳೊಂಥರ ಅಂಟಿದ್ದ ಹಾಗೆ, ಹಿಡಿದ್ರೆ ಬಿಡೋದೇ ಇಲ್ಲ. ವೆರಿ ಇರಿಟೇಟಿಂಗ್. ಮಗ್ಗಲು ಮುಳ್ಳಿದ್ದಂಗೆ ಚುಚ್ಚುತ್ತಾನೆ ಇರ್ತಾಳೆ. ಕೆಲವು ಸರ್ತಿ ಎಲ್ಲಿ ಚುಚ್ಚುತ್ತಾಳಂತಲೇ ಗೊತ್ತಾಗಲ್ಲ, ಮುಟ್ಟು ನೋಡ್ಕೊಂಡಾಗಲೇ ಗೊತ್ತಾಗಲ್ಲ. ಅಣ್ಣ, ಅವಳು ಮನೇಲಿಲ್ಲ ಅಂತ ನಾನು ಸೆಲೆಬ್ರೇಟ್ ಮಾಡೋಣ ಅಂತ ನೋಡಿದ್ರೆ ನನ್ನ ಮುಂದೆನೇ ಅವಳನ್ನ ಹೊಗಳ್ತಾ ಇದೆಯಲ್ಲ. ಸಾರಿ ಸಿಸ್ಟರ್, ಅದು ಮನಸ್ಸಲ್ಲಿದ್ದದ್ದು ಬಾಯಿಗೆ ಬಂದ್ಬಿಡ್ತು ಸಿಸ್ಟರ್. ಅದಾಗಿರಲಿ. ಇನ್ನೊಂದು ವಿಷಯ ಏನಂದರೆ, ಇದು ನಮಗೆ ಮಿಕ್ಸ್ಡ್ ಎಮೋಷನ್ ಇದ್ದಂಗೆ. ಹೋಗೋದು ಹೋದ್ಲಲ್ಲ, ತಿಜೋರಿ ಕೀನು ತಗೊಂಡೋಗ್ಬಿಟ್ಟಿದ್ದಾಳೆ. ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ. ಅದಕ್ಕೆ ಯಾಕಣ್ಣ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಅವಳು ತಿಜೋರಿ ಕೀನ ತಗೊಂಡೋದ್ರೆ ಏನಂತೆ? ಮಾಸ್ಟರ್ ಕೀ ನಮ್ಮ ಕೈಲಿದೆ ತಾನೆ. ಅಂದರೆ ಗೌತಮ್ ಇನ್ನೂ ನಮ್ಮ ಮುಷ್ಟಿಲಿದ್ದಾನೆ ತಾನೆ. ಗೌತಮ್ಗೆ ಹೇಳಿದ್ರೆ ಅವನವನ ಬಾಲ ಅದೇ ಆನಂದ್ ಹೇಳಿ ನಮ್ಗೇನು ಬೇಕೋ ಅದನ್ನು ಕೊಡಿಸ್ತಾನೆ. ವೆರಿ ಸಿಂಪಲ್.
ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿದೆ? ಅದು ಸರಿನೇ ಸಿಸ್ಟರ್. ಆದ್ರೆ ನಾವು ಪ್ರತಿ ಸರ್ತಿ ಅವಳ ಮುಂದೆ ಹೋಗಿ ಭವತಿ ಭಿಕ್ಷಾಂ ದೇಹಿ ಭಿಕ್ಷುಕರ ಥರ ನಿಲ್ಲಬಾರ್ದು ಅವಳ ಮುಂದೆ. ಆದಷ್ಟು ಬೇಗ ಈ ಸಿಸ್ಟಮಿಂದ ಹೊರಗೆ ಬರಬೇಕು ಸಿಸ್ಟರ್. ಅರ್ಜೆಂಟಾಗಿ ಫ್ರೀಡಮ್ ಫೈಟರ್ಗಳಾಗಬೇಕು. ಉಪವಾಸ ಸತ್ಯಾಗ್ರಹ ಆದರೂ ಮಾಡಿ ಕಳ್ಕೊಂಡ ಅಧಿಕಾರವನ್ನು ಮತ್ತೆ ಪಡ್ಕೋಬೇಕು. ಈ ಮನೆ ಮೇಲೆ ಹಾರಾಡ್ತಿರೋ ಅವಳ ಧ್ವಜನ ಕಿತ್ತಾಕಿ ನಮ್ಮ ಧ್ವಜ ಹಾರಾಡುವಂಗೆ ಏನಾದರೂ ಮಾಡಬೇಕು ಸಿಸ್ಟರ್. ನಾವು ಆಳಿಸಿಕೊಳ್ಳುವವರಾಗಬಾರ್ದು, ಆಳಬೇಕು. ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಸಿಸ್ಟರ್. ಹೌದು, ಅಂತ್ಯ ಹಾಡಲೇಬೇಕು. ಅವಳ ಅಪ್ಪನ ಮನೆಗೆ ಹೋಗಿದ್ದಾಳಲ್ವಾ, ಅಲ್ಲಿ ಆರಾಮಾಗಿದ್ದು ಬರಲಿ. ಅವಳು ವಾಪಸ್ ಬರೋಷ್ಟರಲ್ಲಿ ಅವಳ ಅಗೇನ್ಸ್ಟ್ ಕ್ಯಾಂಪೇನ್ ಮಾಡೋಣ. ಅವಳ ಅಗೇನ್ಸ್ಟ್ ಆಗಿ ಒಪಿನಿಯನ್ ಕ್ರಿಯೇಟ್ ಮಾಡೋಣ. ಇದು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ನಾವು ಬರೀ ಭಾಷಣಕ್ಕೆ ಸೀಮಿತ ಆಗಬಾರ್ದಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಇದ್ರ ಬಗ್ಗೆ ನಿನ್ನ ತಂತ್ರ ಕುತಂತ್ರಗಳೇನು ಕೇಳಬಹುದಾ? ಜಾಸ್ತಿ ಏನೂ ಇಲ್ಲ ಅಣ್ಣ. ಅವಳು ವಾಪಸ್ ಬರೋಷ್ಟರಲ್ಲಿ ಅವಳಿ ಮನೆ ಯಜಮಾನಿ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಎಲ್ರ ಮುಂದೆ ಪ್ರೂವ್ ಮಾಡ್ತೀನಿ. ಇದು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತದೇ ಪ್ರಶ್ನೆ, ಇದು ಹೇಗೆ? ಸ್ಟೋರಿಗಿಂತ ಸ್ಕ್ರೀನ್ ಪ್ಲೇ ವೆರಿ ಇಂಪಾರ್ಟೆಂಟ್ ಸಿಸ್ಟರ್. ನಾವು ಅಂದ್ಕೊಂಡಿದ್ದನ್ನು ಹೆಂಗೆ ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದ್ರ ಮೇಲೆಲ್ಲ ನಿರ್ಧಾರ ಆಗುತ್ತೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದೆಯಲ್ವಾ? ಟೈಟ್ ಆಗಿದೆ ತಾನೇ? ಸ್ಕ್ರೀನ್ ಪ್ಲೇ ಏನು, ಕಂಪ್ಲೀಟ್ ಸ್ಕ್ರಿಪ್ಟೇ ರೆಡಿ ಇದೆ, ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಯಂಕರವಾಗಿರುತ್ತೆ.